ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಬ್ಬ ಮಹಾನ್ ವ್ಯಕ್ತಿ ಮತ್ತೆ ಅವರ ಸಂದೇಶದ ಬಗ್ಗೆ ಮಾತಾಡೋಣ. ಯಾರಿದು ಬಸವಣ್ಣ? ಏನವರ ಕಥೆ? ಬನ್ನಿ ತಿಳ್ಕೊಳ್ಳೋಣ. ಒಂದು ಪ್ರಶ್ನೆ: 12ನೇ ಶತಮಾನದ ಒಂದು ಧ್ವನಿ ಇವತ್ತಿನ ನಮ್ಮ ಜಗತ್ತಿಗೆ ಹೇಗೆ ತಲುಪೋಕೆ ಸಾಧ್ಯ? ಅಬ್ಬಬ್ಬಾ, ಸುಮಾರು 800 ವರ್ಷಗಳ ಗ್ಯಾಪ್ ಅಲ್ವಾ? ಆದರೂ ಕೂಡ ಬಸವಣ್ಣನವರ ಮಾತುಗಳು ಇವತ್ತಿಗೂ ಯಾಕಿಷ್ಟು ಪ್ರಸ್ತುತ ಅನ್ಸತ್ತೆ? ಇದನ್ನೇ ನಾವಿವತ್ತು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋ. ಯಾರೀ ಬಸವೇಶ್ವರ ಅಂದ್ರೆ, ಅವರು 12ನೇ ಶತಮಾನದ ಒಬ್ಬ ತತ್ವಜ್ಞಾನಿ, ಒಬ್ಬ ರಾಜನೀತಿಜ್ಞ, ಅಷ್ಟೇ ಅಲ್ಲ, ಒಬ್ಬ ಮಹಾನ್ ಸಮಾಜ ಸುಧಾರಕ. ನೋಡಿ, ಅವರ ಹೆಸರಲ್ಲೇ ಒಂದು ವಿಶೇಷತೆ ಇದೆ: ಬಸವ ಪ್ಲಸ್ ಈಶ್ವರ. ಈ ಈಶ್ವರ ಅನ್ನೋ ಪದ ಇದೆಯಲ್ಲ, ಅದು ಬಹಳ ಅಪೂರ್ವದ ಒಂದು ದೊಡ್ಡ ಗೌರವ. ಜನ ಅವರಿಗೆ ಎಂಥ ಪೂಜ್ಯ ಭಾವನೆ ಇಟ್ಟಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗಾದ್ರೆ ಬನ್ನಿ ಅವರ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ಭೂತಕಾಲದಲ್ಲಿ ಹುಟ್ಟಿದ ಈ ಕ್ರಾಂತಿಕಾರಿ ಹೇಗೆ ಬೆಳೆದ್ರು ಅಂತ ನೋಡೋಣ. ಅವರು ಹುಟ್ಟಿದ್ದು ಉತ್ತರ ಕರ್ನಾಟಕದ ಬಸವನ ಬಾಗೇವಾಡಿಯಲ್ಲಿ. ಆದರೆ ಕೇವಲ 8 ವರ್ಷ, ಹೌದು 8 ವರ್ಷದ ಹುಡುಗ, ಜ್ಞಾನ ಬೇಕು ಅಂತ ಸಮಾಜದಲ್ಲಿದ್ದ ಮೂಢನಂಬಿಕೆಗಳನ್ನೆಲ್ಲ ತಿರಸ್ಕರಿಸಿ ಮನೆ ಬಿಟ್ಟು ಹೊರಡುತ್ತಾರೆ. ಅಬ್ಬಾ, ಅಲ್ಲಿಂದ ನೇರವಾಗಿ ಕೂಡಲ ಸಂಗಮಕ್ಕೋಗಿ ಗುರುಕುಲದಲ್ಲಿ ಬರೋಬ್ಬರಿ 10 ವರ್ಷಗಳ ಕಾಲ ಅಧ್ಯಯನ ಮಾಡ್ತಾರೆ. ಆಮೇಲೆ ನೋಡಿ, ರಾಜನ ಆಸ್ಥಾನದಲ್ಲಿ ಒಬ್ಬ ಸಾಮಾನ್ಯ ಅಕೌಂಟೆಂಟ್ ಆಗಿ ಕೆಲಸಕ್ಕೆ ಸೇರಿ ತಮ್ಮ ಪ್ರತಿಭೆಯಿಂದಲೇ ಪ್ರಧಾನಮಂತ್ರಿ ಹುದ್ದೆವರೆಗೂ ಏರ್ತಾರೆ. ಎಂಥ ಪಯಣ ಅಲ್ವಾ? ಸರಿ, ಈಗ ಅವರ ಬದುಕಿನ 2ನೇ ಭಾಗಕ್ಕೆ ಬರೋಣ. ಅವರ ಸಮಾಜ ಸುಧಾರಣೆಯ ಹಿಂದಿನ ಉದ್ದೇಶವಾದ್ರೂ ಏನಿತ್ತು? ಆ ಕಾಲದ ಯಾವ ದೊಡ್ಡ ಸಮಸ್ಯೆಗಳಿಗೆ ಅವರು ಪರಿಹಾರ ಹುಡುಕ್ತಾ ಇದ್ರು? ಆ ಕಾಲದ ಸಮಾಜವನ್ನ ಬಸವಣ್ಣನವರು ನೇರವಾಗಿ ಪ್ರಶ್ನೆ ಮಾಡ್ತಾರೆ. ಅವರು ಧ್ವನಿ ಎತ್ತಿದ್ದು ಯಾವುದೆಲ್ಲ ಅನಿಷ್ಟಗಳ ವಿರುದ್ಧ ಗೊತ್ತಾ? ಹುಟ್ಟಿನಿಂದಲೇ ತಾರತಮ್ಯ ಮಾಡೋದು, ಅರ್ಥವೇ ಇಲ್ಲದ ಆಚರಣೆಗಳು, ಮಹಿಳೆಯರ ಮೇಲೆ ನಡೀತಿದ್ದ ದೌರ್ಜನ್ಯ, ಮತ್ತೆ ಕೆಲ್ಸಕ್ಕೆ ಗೌರವವೇ ಇರಲಿಲ್ಲ. ಇವೆಲ್ಲದರ ವಿರುದ್ಧ ಅವರು ನೇರವಾಗಿ ನಿಂತರು. ಹಾಗಾದ್ರೆ ಈ ಎಲ್ಲಾ ಸಮಸ್ಯೆಗಳಿಗೆ ಅವರು ಕೊಟ್ಟ ಪರಿಹಾರ ಏನು? ಅದೊಂದು ತುಂಬಾನೇ ಶಕ್ತಿಯುತವಾದ ಮಾತು: ಕಾಯಕವೇ ಕೈಲಾಸ. ಸಿಂಪಲ್ ಆಗಿ ಹೇಳೋದಾದ್ರೆ, ನಾವು ಮಾಡೋ ಕೆಲ್ಸವೇ ಪೂಜೆ. ಯಾವ ಕೆಲ್ಸಾನೂ ಕೀಳಲ್ಲ, ಪ್ರತಿಯೊಂದು ದುಡಿಮೆಗೂ ಅದರದೇ ಆದ ಗೌರವ ಇದೆ ಅನ್ನೋ ಅದ್ಭುತ ಸಂದೇಶವನ್ನ ಅವರು ಇಡೀ ಸಮಾಜಕ್ಕೆ ಕೊಟ್ರು. ಅವರ ಇನ್ನೊಂದು ದೊಡ್ಡ ಅದ್ಭುತ ಕೊಡುಗೆ ಅಂದ್ರೆ ಅದು ಅನುಭವ ಮಂಟಪ. ಇದನ್ನ ಒಂದು ರೀತಿ ಸ್ಪಿರಿಚುವಲ್ ಪಾರ್ಲಿಮೆಂಟ್ ಅಂತ ಕರಿಬಹುದು. ಇಲ್ಲಿ ಏನಾಗ್ತಿತ್ತು ಅಂದ್ರೆ, ಜಾತಿ ಮತದ ಭೇದ ಇಲ್ಲ, ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲ, ಎಲ್ಲರೂ ಒಂದೇ ಕಡೆ ಸೇರಿ ಯಾವ ಭಯಾನೂ ಇಲ್ಲದೆ ಮುಕ್ತವಾಗಿ ಚರ್ಚೆ ಮಾಡ್ತಿದ್ರು. ಯೋಚನೆ ಮಾಡಿ, ಆ ಕಾಲದಲ್ಲಿ ಇದು ಎಂಥ ಕ್ರಾಂತಿಕಾರಕ ವೇದಿಕೆ ಆಗಿರಬೇಡಿ. ಸರಿ, ಈಗ 3ನೇ ಭಾಗಕ್ಕೆ ಹೋಗೋಣ. ನೋಡಿ, ಬಸವಣ್ಣ ಬರೀ ಒಬ್ಬ ರಾಜನೀತಿಜ್ಞರಾಗಿ ಉಳಿಲಿಲ್ಲ, ಅವರೊಬ್ಬ ಶ್ರೇಷ್ಠ ಕವಿ ಕೂಡ ಆಗಿದ್ರು. ಅವರ ಮಾತುಗಳೇ ವಚನಗಳಾದವು, ಸತ್ಯವನ್ನೇ ಉಸಿರಾಡೋ ಕವಿತೆಗಳವು. ಹಾಗಾದ್ರೆ ಏನಿದು ವಚನಗಳು? ಇವು ಸಂಸ್ಕೃತದ ಥರ ಕಠಿಣವಾದ ಶ್ಲೋಕಗಳಲ್ಲ, ಬದಲಾಗಿ ಜನ ಮಾತಾಡೋ ಕನ್ನಡ ಭಾಷೆಯಲ್ಲಿ ತುಂಬ ಸರಳವಾಗಿ, ನೇರವಾಗಿ ಹೃದಯಕ್ಕೆ ತಟ್ಟೋ ಹಾಗಿದ್ದ ಮಾತುಗಳು. ತಮ್ಮ ಸಮಾಜ ಸುಧಾರಣೆಯ ಸಂದೇಶ ಪ್ರತಿಯೊಬ್ಬರಿಗೂ ತಲುಪಬೇಕು ಅಂತ ಅವರು ವಚನಗಳನ್ನು ಒಂದು ಮಾಧ್ಯಮವಾಗಿ ಬಳಸ್ಕೊಂಡ್ರು. ಎಷ್ಟು ಪರಿಣಾಮಕಾರಿಯಾಗಿ ಅಲ್ವಾ? ಅವರ ಒಂದು ಬೋಧನೆಯನ್ನ ಕೇಳಿ: ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರೆ ಹಳಿಯಲು ಬೇಡ. ಎಂಥ ಮಾತುಗಳು! ಇವತ್ತಿಗೂ ಇವು 100ಕ್ಕೆ 100 ಸತ್ಯ ಅಲ್ವಾ? ಇದೇ ನಿಜವಾದ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ರು. ಸರಿ, ಬನ್ನಿ ಈಗ ಅವರ ಕಾವ್ಯದ ಇನ್ನಷ್ಟು ಆಳಕ್ಕೆ ಇಳಿಯೋಣ. ಅವರು ತಮ್ಮ ಆತ್ಮದ ಜೊತೆನೆ ನಡೆಸಿದ ಸಂವಾದಗಳನ್ನ ಸ್ವಲ್ಪ ನೋಡೋಣ. ನಮ್ಮ ಮನಸ್ಸಿದೆಯಲ್ಲ, ಅದು ಸದಾ ಚಂಚಲ. ಇದನ್ನ ವಿವರಿಸೋಕೆ ಬಸವಣ್ಣನವರು ಅದ್ಭುತವಾದ ರೂಪಕಗಳನ್ನು ಬಳಸ್ತಾರೆ. ಉದಾಹರಣೆಗೆ, ಅವರು ನಮ್ಮ ದೇಹವನ್ನ ಒಂದು ಬುಟ್ಟಿಗೆ ಹೋಲಿಸಿದ್ರೆ, ಮನಸ್ಸನ್ನ ಒಂದು ಅಪಾಯಕಾರಿ ಹಾವಿಗೆ ಹೋಲಿಸ್ತಾರೆ. ಅವರೇ ತಮ್ಮ ವಚನದಲ್ಲಿ ಹೀಗೆ ಹೇಳ್ತಾರೆ: ತನುವೆಂಬುದು ಹಾವಿಗೆ, ಮನವೆಂಬುದು ಸರ್ಪ, ಹಾವಿನೊಡನಾಟ ಹದುಳವಾಗಿಪ್ಪುದು ಎಂತಯ್ಯ, ಇನ್ನಾವಾಗ ಕೊಂದಪುದೆಂದರಿಯೇ. ಅಂದ್ರೆ ದೇಹ ಅನ್ನೋದು ಬುಟ್ಟಿ, ಮನಸ್ಸು ಅನ್ನೋದು ಹಾವು. ಇವೆರಡರ ಸವಾಸ ಹೇಗಿರುತ್ತೆ? ಆ ಹಾವು ಯಾವಾಗ ಬೇಕಿದ್ರೂ ನಮ್ಮನ್ನ ಕೊಲ್ಬಹುದು ಅಂತ. ಮನಸ್ಸಿನ ಅಪಾಯಕಾರಿ ಸ್ವಭಾವವನ್ನ ಇದಕ್ಕಿಂತ ಚೆನ್ನಾಗಿ ಹೇಳೋಕ್ಕಾಗುತ್ತಾ? ಇನ್ನೊಂದು ಕಡೆ ಮನಸ್ಸನ್ನ ಹೀಗೆ ಬಣ್ಣಿಸ್ತಾರೆ: ಕೊಂಬೆಯ ಮೇಲಣ ಮರ್ಕಟನಂತೆ ಲಂಘಿಸುವುದಯ್ಯ ಎನ್ನ ಮನವು ನಿಂದಲ್ಲಿ ನಿಲ್ಲಲೀಯದಯ್ಯ. ಅಂದ್ರೆ ಮರದ ಕೊಂಬೆ ಮೇಲೆ ಕುಣಿಯೋ ಕೋತಿ ಇರುತ್ತಲ್ಲ, ಅದರ ಹಾಗೆ ನನ್ನ ಮನಸ್ಸು ಒಂದೇ ಸಮನೆ ಹಾರ್ತಲೇ ಇರುತ್ತೆ, ಒಂದು ಕಡೆ ನಿಲ್ಲೋದೇ ಇಲ್ಲ ಅಂತ. ಎಷ್ಟು ಸತ್ಯ ಅಲ್ವಾ ಈ ಮಾತು? ಬಸವಣ್ಣನವರು ಬೂಟಾಟಿಕೆಯನ್ನ, ಅಂದ್ರೆ ನುಡಿಗೂ ನಡೆಗೂ ಇರೋ ಅಂತರವನ್ನ
ತುಂಬನೇ ತೀವ್ರವಾಗಿ ವಿರೋಧಿಸಿದ್ರು. ಮನಸ್ಸೊಳಗಡೆ ವಂಚನೆ, ಕೆಟ್ಟ ಆಸೆ ಇಟ್ಕೊಂಡು ಹೊರಗಡೆ ಮಾತ್ರ ವಿನಯ, ಧರ್ಮದ ಮಾತಾಡೋದನ್ನ ಅವರು ನೇರವಾಗಿ ಖಂಡಿಸಿದ್ರು. ಅವರು ಮೊದಲು ತಮ್ಮನ್ನೇ ತಾವು ವಿಮರ್ಶೆ ಮಾಡಿಕೊಳ್ತಾರೆ ಅವರ ವಚನದಲ್ಲೇ ನೋಡಿ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ. ಅಂದ್ರೆ ನನ್ನ ನಡಿಗೆಯೊಂದು ರೀತಿ ಇದೆ, ಮಾತು ಇನ್ನೊಂದು ರೀತಿ ಇದೆ, ನನ್ನೊಳಗೆ ಶುದ್ಧತೆಯೇ ಇಲ್ಲ ಅಂತ ಹೇಳ್ಕೊಳ್ತಾರೆ. ತನ್ನನ್ನೇ ತಾನು ಇಷ್ಟು ಪ್ರಾಮಾಣಿಕವಾಗಿ ವಿಮರ್ಶೆ ಮಾಡ್ಕೊಳ್ಳೋಕೆ ಎಂಥ ಆತ್ಮಜ್ಞಾನ ಬೇಕು ಅಲ್ವಾ? ಇಷ್ಟೇ ಅಲ್ಲ, ಜೀವನದ ಕ್ಷಣಿಕತೆ ಅಂದ್ರೆ ಬದುಕು ಶಾಶ್ವತ ಅಲ್ಲ ಅನ್ನೋ ಸತ್ಯ ಮತ್ತೆ ಸಾವಿನ ಬಗ್ಗೆಯೂ ಬಸವಣ್ಣನವರು ಬಹಳ ಆಳವಾನಿ ಚಿಂತನೆ ನಡೆಸಿದ್ರು. ಸಮಯ ಕೈ ಮೀರಿ ಹೋಗೋಕ್ಕೂ ಮುಂಚೆ ಆಧ್ಯಾತ್ಮಿಕ ಅರಿವನ್ನ ಪಡ್ಕೋಬೇಕು ಅನ್ನೋದು ಅವರ ಬಲವಾದ ನಂಬಿಕೆ ಆಗಿತ್ತು. ಅವರ ಈ ಮಾತುಗಳನ್ನ ಕೇಳಿ, ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡಾಗದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಅಂದ್ರೆ ಮುಪ್ಪು ಬಂದು ಮುಖದಲ್ಲಿ ನೆರೆಗೆ ಮೂಡಿ ಈ ದೇಹ ಬಿದ್ದು ಹೋಗೋಕ್ಕೂ ಮುಂಚೆನೇ ದೇವನನ್ನ ಆರಾಧಿಸುವಂತ. ಈ ಮಾತುಗಳು ಜೀವನದ ಪ್ರತಿಯೊಂದು ಕ್ಷಣವೂ ಎಷ್ಟು ಅಮೂಲ್ಯ ಅಂತ ನಮಗೆ ನೆನಪು ಮಾಡಿಕೊಡುತ್ತೆ. ಸರಿ, ಈಗ ನಮ್ಮ ಈ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಬಸವಣ್ಣನವರ ಜೀವನ, ಅವರ ಸಂದೇಶಗಳು ಇಷ್ಟೆಲ್ಲ ಶತಮಾನಗಳ ಆದ್ಮೇಲೂ ಯಾಕೆ ಇವತ್ತಿಗೂ ಜೀವಂತವಾಗಿದೆ? ಹಾಗಾದ್ರೆ ಬಸವಣ್ಣ ಇವತ್ತಿಗೂ ಯಾಕೆ ಮುಖ್ಯರಾಗ್ತಾರೆ? ಒಂದ್ಸಲ ಎಲ್ಲವನ್ನೂ ಒಟ್ಟಿಗೆ ನೋಡೋಣ ಬನ್ನಿ. ಅವರು ಸಮಾನತೆಯ ನಿಜವಾದ ಹರಿಕಾರ, ಪ್ರತಿಯೊಂದು ಕೆಲಸಕ್ಕೂ ಗೌರವ ಇದೆ ಅಂತ ಸಾರಿದವರು, ಜನಸಾಮಾನ್ಯರಿಗೆ ಅರ್ಥ ಆಗೋ ಹಾಗೆ ಸತ್ಯವನ್ನ ಹೇಳಿದ ಕವಿ, ಇಡೀ ಜಗತ್ತೇ ಒಂದು ಕುಟುಂಬ ಅನ್ನೋ ಕನಸು ಕಂಡ ದಾರ್ಶನಿಕ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಅಂತರಂಗದ ಶುದ್ಧತೆ ಬಗ್ಗೆ ಮಾತಾಡಿದ ಧ್ವನಿಯವರು. ಅವರ ಎಲ್ಲ ಬೋಧನೆಗಳನ್ನ ಒಂದೇ ವಾಕ್ಯದಲ್ಲಿ ಹಿಡಿದಿಡ್ಬೋದು. ಅದು ನಮಗೆಲ್ಲನಿಗೂ ಒಂದು ಸವಾಲಿದ್ದ ಹಾಗೆ. ನಮ್ಮ ಮನಸ್ಸಿನೊಳಗಿನ ಯೋಚನೆಗಳು ಮತ್ತೆ ನಾವು ಹೊರಗಡೆ ಮಾಡೋ ಕೆಲಸ, ಇವೆರಡನ್ನೂ ಒಂದೇ ನೇರದಲ್ಲಿ ತರೋದು. ಕೊನೆಯದಾಗಿ ಅವರು ನಮ್ಮ ಮುಂದಿಡುವ ಈ ಒಂದು ಪ್ರಶ್ನೆಯನ್ನ ಕೇಳಿ, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮದೇವನೆಂತೊಲಿವನಯ್ಯ. ಅಂದ್ರೆ ಹೇಳಿದ ಹಾಗೆ ನಡ್ಕೊಳ್ದೆ ಹೋದ್ರೆ ದೇವರು ತಾನೇ ಹೇಗೆ ಒಲಿತಾನೆ? ಇದು ನಾವೆಲ್ಲರೂ ನಮ್ಮನ್ನ ನಾವೇ ಕೇಳಿಕೊಳ್ಬೇಕಾದ ಒಂದು ದೊಡ್ಡ ಪ್ರಶ್ನೆ, ಯೋಚನೆ ಮಾಡಬೇಕಾದ ವಿಷಯ.